ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ಏನಪ್ಪ ಅಂದರೆ ಇವತ್ತು ನಾನು ಹೇಳಕ್ಕೆ ಹೋಗ್ತಾ ಇರೋದು ಟೋಟಲ್ ಆಗಿ 16 ಮಾರ್ಕ್ಸ್ ವ್ಯಾಕರಣಗಳನ್ನ ಯಾವ ರೀತಿ ತೊಗೋಬೇಕಂತ. ಅಂದರೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಏನು ಮಾಡೋದಿಲ್ಲ, ಜಸ್ಟ್ ಇಂಟ್ರೊಡಕ್ಷನ್ ಯಾವ ರೀತಿ ಕೊಡ್ತಾರೆ ಆ ರೀತಿಯಾಗಿ ಸ್ವಲ್ಪ ಸೆಂಟೆನ್ಸ್ ಮುಖಾಂತರ ಹೇಳಿ ಈ ಒಂದು ವ್ಯಾಕರಣವನ್ನು ರೀಚ್ ಔಟ್ ಮಾಡೋದಕ್ಕೆ ನಾನು ಸಹಾಯ ಮಾಡ್ತೀನಿ, ಓಕೆನಾ. ಸೊ ನೋಡಿ, ಫಸ್ಟ್ ಆಫ್ ಆಲ್ ಸೆಕೆಂಡ್ ಪಿ ಯು ಸಿ ಕನ್ನಡ ವ್ಯಾಕರಣಗಳು ಟೋಟಲ್ ಆಗಿ ನಮಗೆ 16 ಅಂಕಗಳು ಕೊಡ್ತಾರೆ, ಓಕೆನಾ. ಹಾಗಿದ್ರೆ 16 ಅಂಕಗಳಲ್ಲಿ ಯಾವುದು ಎಷ್ಟು ಅಂಕಕ್ಕೆ ಎಷ್ಟು ಅಂಕಗಳಾಗಿ ವರ್ಗವಾಗಿರುತ್ತೆ ಅಂತ ನೋಡಿ. ಇದು ವ್ಯಾಕರಣದಲ್ಲಿ 8 ಮತ್ತು 4 ಡಿವೈಡ್ ಆಗಿ 16 ಆಗುತ್ತೆ. 8 8 16 ಆಗುತ್ತೆ, ಓಕೆನಾ. ಸೊ 8ಅಲ್ಲಿ ಇದೇನಿದೆ ನೋಡಿ, ಇವುಗಳು ಆಪ್ಷನ್ ಇದೆ: ನಾನಾರ್ಥಗಳು, ಗುಣವಾಚಕಗಳು, ಧಾತು ರೂಪಗಳು. ಇವುಗಳನ್ನ ಏನಿದೆ ನೋಡಿ, ಟೆಕ್ಸ್ಟ್ ಬುಕ್ ಹಿಂದೆ ಇರುವಂತಹ ಇವಾಗ ಒಂದು ಚಾಪ್ಟರ್ ಆಯ್ತು ಅಂದ್ಕೊಳ್ಳಿ, ತದನಂತರ ಭ್ಯಾಸ ಅಂತ ಇರುತ್ತಲ್ವಾ. ಸೊ ಅದರಿಂದನೇ ಕೇಳ್ತಾರೆ ಇವುಗಳು, ಓಕೆನಾ. ಸೊ ನೋಡಿ, ನಾನಾರ್ಥಕಗಳು, ಗುಣವಾಚಕಗಳು, ಧಾತು ರೂಪಗಳು, ಕ್ರಿಯಾಪದಗಳು, ನೆಕ್ಸ್ಟ್ ವಿಭಕ್ತಿಗಳು ಮತ್ತು ತದ್ಭವ ರೂಪ, ಅನ್ವೇಷ ಅಂದರೆ ಅನ್ಯ ದೇಶ ಮತ್ತು ಸ್ವಂತ ವಾಕ್ಯ. ಸೊ ಈಗ ನಾನು ಸ್ವಂತ ವಾಕ್ಯ ಅಂದರೆ ಬರಿತೀರಾ, ಓಕೆನಾ. ಸೊ ಅನ್ಯ ದೇಶ ಪದ ಅಂದರೆ ಏನು? ಅನ್ಯ ದೇಶ ಪದಕ್ಕೆ ಕೇವಲ ಒಂದು ಪೆನ್ನು, ಕಾಪಿನೋ, ನಾವು ಬರಿತಾ ಇರುವಂತಹ ಈ ಪೆನ್ನು ಮತ್ತು ಪೇಪರು ಇವುಗಳನ್ನ ಬರೆದ್ರೆ ಆಯಿತು, ಓಕೆನಾ. ಸೊ ತದನಂತರ ನೆಕ್ಸ್ಟ್ ಏನು ಕೊಡ್ತಾರೆ? ಪತ್ರ. ಈಗ ನೋಡಿ, ಪ್ರಬಂಧ 1, ಪತ್ರ 1, ಓಕೆನಾ. ಪತ್ರ 1, ಪ್ರಬಂಧ 1, 4 ಅಂಕದಿಂದ ಡಿವೈಡ್ ಆಗಿರುತ್ತೆ. ಈಗ ನಾನು ಇವುಗಳನ್ನ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಅದೇ ಯಾವ ರೀತಿ ಬರಿಬೇಕಂತ ಹೇಳ್ತೀನಿ. ಪತ್ರ 1 ಎಕ್ಸ್ಪ್ಲೇನ್ ಮಾಡ್ತೀನಿ ಆ್ಯಂಡ್ ಪ್ರಬಂಧ ಯಾವ ರೀತಿ ಬರಿಬೇಕಂತ ಹೇಳ್ತೀನಿ ನೋಡಿ. ಫಸ್ಟ್ ಪ್ರಬಂಧ ಬಂದರೆ ಈಗ ನೋಡಿ, ಜನಸಂಖ್ಯಾ ಸ್ಫೋಟ ಅಂತ ಬರುತ್ತಲ್ವಾ. ಸೊ ಅದಕ್ಕೆ ಮೇನ್ ಆಗಿ ಪೀಠಿಕೆ ಅಂತ ಬರಿಬೇಕು. ತದನಂತರ ಎಕ್ಸ್ಪ್ಲೈನ್ ಮಾಡಬೇಕು ಜನಸಂಖ್ಯೆ ಅಂದರೇನು, ಮತ್ತು ಅದರ ಡೆಫಿನೇಷನ್, ವಾಕ್ಯಗಳನ್ನೇನು, ಮತ್ತು ಅದರಿಂದ ಏನೇನು ಯೂಸ್ ಆಗುತ್ತೆ ಅಂತ. ತದನಂತರ ಪೀಠಿಕೆ ಆದ ನಂತರ ಇಷ್ಟು ಬರೆದು ಮತ್ತು ಈ ರೀತಿ ಹಾಕಿ, ಓಕೆನಾ. ಯಾಕಂದರೆ ಹೈಲೈಟ್ಸ್ ಆಗಿ ಕಾಣುತ್ತೆ. ತದನಂತರ ಇಲ್ಲಿಂದ ಕಂಟಿನ್ಯೂ ಮಾಡಬೇಡಿ, ಸ್ವಲ್ಪ ಒಂದು ಲೈನ್ ಬಿಟ್ಟು ನೆಕ್ಸ್ಟ್ ಇಲ್ಲಿಂದ ಕಂಟಿನ್ಯೂ ಮಾಡಿ. ಇಷ್ಟು ಬಿಟ್ಟ ಮೇಲೆ ಒಂದು 2 ಲೈನ್ ಗ್ಯಾಪ್ ಕೊಡಿ, ಯಾಕಂದರೆ ಸ್ವಲ್ಪ ಜಾಸ್ತಿ ಪೇಜ್ ಆಗಬೇಕು, 2 ಪೇಜ್ನಿಂದ ತುಂಬಿಸ್ಬೇಕು. ತದನಂತರ ವಿವರಣೆ ಏನಿದೆ ಅಲ್ವಾ, ಸೊ ವಿವರಣೆಯನ್ನು ಹಾಗೆ ಬರೀರಿ. ಸೊ ತದನಂತರ ಏನಿದೆ, ಜನಸಂಖ್ಯೆ ಸ್ಫೋಟದ ಬಗ್ಗೆ ಏನಿಲ್ಲ, ಜನಸಂಖ್ಯೆ ಯಾಕೆ ಹೆಚ್ಚಾಗುತ್ತೆ ಮತ್ತು ಏನು ರೀಸನು, ನಮ್ಮ ಭಾರತದಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಒಂದು ವರ್ಷದಿಂದ ಎಷ್ಟಾಯಿತು ಮತ್ತು ಇವಾಗ ಎಷ್ಟಾಯಿತು ಅಂತ ಅದನ್ನು ಬರಿಬೇಕು. ಉಪಸಂಹಾರ ಅಂದರೆ ಏನು, ನೆಕ್ಸ್ಟ್ ಕೊನೆಯದಾಗಿ ಲಾಸ್ಟ್ ಪಾಯಿಂಟ್ ಅಂದರೆ ಇವುಗಳನ್ನ ಮಿಕ್ಸ್ ಮಾಡಿ ಇದರಲ್ಲಿ ಬರೆಯೋದು, ಅಂದರೆ ಶಾರ್ಟ್ ಆ್ಯಂಡ್ ಸ್ವೀಟಲ್ಲಿ ಬರೆಯೋದು. ಸೊ ತದನಂತರ ನಮಗೆ ಈ ಪ್ರಬಂಧ ಗೊತ್ತಾಯಿತು. ಪ್ರಬಂಧ ಬರೆದಾದ್ಮೇಲೆ ನೆಕ್ಸ್ಟ್ ನಮಗೆ ಉಳಿಯೋದು ಪತ್ರ ಬರೆಯೋದು. ಸೊ ಈಗ ನೋಡಿ, ಒಂದು ಎಕ್ಸಾಂಪಲ್ ನಾನು ಇದನ್ನು ತೊಗೊಂಡಿದ್ದೀನಿ. ವರ್ಗಾವಣೆ ಪತ್ರ ಅಂಕಪಟ್ಟಿ ಕೋರಿ ಪ್ರಾಚಾರ್ಯರಿಗೆ ಬರೆಯುವುದು. 2 ಟೈಪಲ್ಲಿ ಇದು ಇರುತ್ತೆ, ವೈಯಕ್ತಿಕ ಪತ್ರ ಮತ್ತು ವ್ಯಾವಹಾರಿಕ ಪತ್ರ. ನಮಗೆ ಬೇಕಾಗಿರೋದು ಯಾವುದಪ್ಪ ಅಂದರೆ ವ್ಯಾವಹಾರಿಕ. ವೈಯಕ್ತಿಕ ಅಂದರೆ ದೊಡ್ಡದಾಗುತ್ತೆ ಮತ್ತು ನೆನ್ಪಿಟ್ಕೊಳ್ಳೋಕ್ಕೆ ಸ್ವಲ್ಪ ಮರಿಬಹುದು. ಆದ್ದರಿಂದ ಇದು ವ್ಯಾವಹಾರಿಕ ಪತ್ರವನ್ನು ಬರೆದ್ರೆ ಆಯಿತು. ಇಲ್ಲಿ ಪಿತೃಶ್ರೀ ಮತ್ತು ಮಾತೃಶ್ರೀ ಅದೆಲ್ಲ ಬರುತ್ತೆ ಇದರಲ್ಲಿ, ವೈಯಕ್ತಿಕ ಪತ್ರದಲ್ಲಿ. ಪರ್ಸನಲ್ ಲೆಟರ್ ಇದು, ಓಕೆನಾ. ವ್ಯಾವಹಾರಿಕ ಪತ್ರ ಅದರಲ್ಲಿ ನಾವು ಈಸಿಯಾಗಿ ಬರಿಬೋದು. ಜಾಸ್ತಿ ಕೇಳೋದು ವರ್ಗಾವಣೆ ಪತ್ರನೋ ಅಥವಾ ನಮಗೆ ಒಳ್ಳೆ ಖಾತೆಯ ಬಗ್ಗೆ, ಅಂದರೆ ಬ್ಯಾಂಕ್ ಖಾತೆಯ ರಚನೆ ಬಗ್ಗೆನೋ ಮತ್ತು ಉಳಿತಾಯ ಖಾತೆಯ ಬಗ್ಗೆನೋ ಅದನ್ನೆಲ್ಲ ಕೇಳ್ತಾರೆ. ಈಗ ನಾವು ಪತ್ರವನ್ನು ಯಾವ ರೀತಿ ಬರಿಬೇಕಂತ ನೋಡಿ. ಪತ್ರ ಇಷ್ಟು ಬರಿಬೇಕು, ಓಕೆನಾ. ಏನು ಸೆಂಟೆನ್ಸ್ ಕೊಟ್ಟಿದ್ದಾರೆ ಅದನ್ನು ಒಂದು ಲೈನ್ ಬರೀರಿ. ನೆಕ್ಸ್ಟ್ ಇಲ್ಲಿ ನೋಡಿ, ಯಾರಿಂದ ಅಂತ ಹೇಳಿದ್ರೆ ಕ್ವಶನಲ್ಲಿ ಬರೆದಿರ್ತಾರೆ, ಅವ್ರ ಹೆಸರು ಹಾಕಿ, ಇಲ್ಲಾಂದರೆ XYZ ಹಾಕಿ. ನಮ್ಮ ಹೆಸರು ಹಾಕಕ್ಕೆ ಹೋಗ್ಬೇಡಿ, XYZ ಅಥವಾ ಅಬಾಕ ಅಂತ ಇರುತ್ತಲ್ವ, ಅಬಾಕನ ಬರೆದ್ಬಿಡಿ, ಓಕೆನಾ. ಕನ್ನಡ ಅಲ್ವಾ, ಸೊ ಅಬಾಕ ಬರೆದ್ರೆ ಸಾಕು. ದ್ವಿತೀಯ PUC ಸರ್ಕಾರಿ ಪೂರ್ವ ಕಾಲೇಜು ಬೆಂಗಳೂರು ಗ್ರಾಮಾಂತರ, ಅಲ್ಲಿ ಏನು ಕೊಟ್ಟಿರ್ತಾರೋ ಗ್ರಾಮದ ಹೆಸರು, ಊರ ಹೆಸರು ಅದನ್ನು ಬರೀರಿ. ನೆಕ್ಸ್ಟ್ ದಿನಾಂಕ, ಎಷ್ಟು ಯಾವ ತಾರೀಕು ಮತ್ತು ಅದನ್ನೆಲ್ಲ ಬರಿಬೇಕು. ನೆಕ್ಸ್ಟ್ ಅಂದರೆ ಯಾರಿಗೆ ನಾವು ಲೆಟ್ರ್ ಕಳಿಸ್ತಾ ಇರೋದು ಅಂತ ಬರೆದು ಈ ಥರ ಕಾಮ ಹಾಕಿ, ಓಕೆನಾ. ಸೊ ಕಾಮ ಹಾಕೋದ್ರಿಂದ ಅವರಿಗೆ ಗೊತ್ತಾಗುತ್ತೆ ಇವನು ಚೆನ್ನಾಗಿ ಬರೆದಿದ್ದಾನೆ ಅಂತ, ಅಲ್ಲೇ ನಿಮಗೆ 5 ಅಂಕ ಕೊಡ್ತಾರೆ. ನೆಕ್ಸ್ಟ್ ಈ ಥರ ಹಾಕ್ಬಿಟ್ರೆ ನೆಕ್ಸ್ಟ್ ನಾವು ರೆಸ್ಪೆಕ್ಟ್ ಕೊಟ್ಟು ಮ್ಯಾನ್ನರಿ ಅಂತ ಹೇಳಿ ಕಾಮ ಕೊಟ್ಟು ವಿಷಯ ಏನಿರುತ್ತೆ, ವಿಷಯ ಏನಿದೆ ಇಲ್ಲಿ ನೋಡಿ, ವರ್ಗಾವಣೆ ಪತ್ರ ಕೋರಿ ಅಂತ ಬರೀರಿ. ನೆಕ್ಸ್ಟ್ ಅಂಕಪಟ್ಟಿ ಕೋರಿತು ಅದನ್ನು ಬರೀರಿ. ಈ ಮೇಲ್ಕಂಡ ವಿಷಯಕ್ಕೆ ನಾನು ಮುಗಿಸಿದ್ದೀನಿ, ಇಲ್ಲಿ ಓದಿದ್ದೀನಿ, ನಾನು ನಿಮ್ಮ ಕಾಲೇಜಲ್ಲಿ ಓದಿದ್ದೀನಿ, ಮುಗಿಸ್ಕೊಂಡಿದ್ದೀನಿ, ಮತ್ತು ಇವಾಗ ನಾನು ಬೇರೆ ಕಡೆ ಹೋಗಬೇಕು, ಓದಬೇಕು, ಆ ರೀತಿಯಲ್ಲಿ ಬರಿಬೇಕು. ವಿಷಯ ಏನಂದರೆ ಈಗ ಅಂಕಪಟ್ಟಿ ಅಂದರೆ ವರ್ಗಾವಣೆ ಪತ್ರ ಯಾಕೆ,
ಎಕ್ಸಾಮ್ ಮುಗಿಯುತ್ತಲ್ವಾ, ಸೊ ವರ್ಗಾವಣೆ ಟಿ ಸಿನ ಯಾವ ಸಂದರ್ಭದಲ್ಲಿ ಕೊಡ್ತಾರೆ? ನಾವು ಒಂದು ಬೇರೆ ಒಂದು ಕಾಲೇಜಲ್ಲಿ ಶಿಫ್ಟ್ ಆಗಬೇಕಾದ್ರೆ ಅಥವಾ ಹೈಯರ್ ಪೊಸಿಷನ್ಗೆ ಹೋಗಬೇಕಾದ್ರೆ ಆ ಸಂದರ್ಭದಲ್ಲಿ ಕೊಡ್ತಾರೆ. ಅದನ್ನು ಬರಿಬೇಕು, ಓಕೆನಾ? ಸೊ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ರೋಹಿತ್ ಎಂಬ ನಾನು ನಿಮ್ಮ ಕಾಲೇಜಿನಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಓದಿದ್ದು ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತೀರ್ಣವಾಗಿರುತ್ತೇನೆ. ನನ್ನ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ವರ್ಗಾವಣೆ ಪತ್ರ ಹಾಗೂ ಅಂಕಪಟ್ಟಿಯ ಅಗತ್ಯ ಇರುವುದರಿಂದ ಅವುಗಳನ್ನು ಪಡೆದುಕೊಳ್ಳುವ ಸಲುವಾಗಿ ಈ ಪತ್ರದ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳೊಂದಿಗೆ ಇಂತಿ ತಮ್ಮ ಪ್ರೀತಿಯ ವಿದ್ಯಾರ್ಥಿನೋ ಅದರ ಬರೆದು ಸೈನ್ ಹಾಕಿ. ಸೊ ಲಾಕ್ಸ್ಟ್ ಬಾಯ್. ಇಷ್ಟು ವಿಡಿಯೋ ಆಯಿತು, ಓಕೆನಾ? ನಿಮಗೆ ಸಂಪೂರ್ಣವಾಗಿ ಇನ್ನೂ ಬೇಕಂದರೆ ಕಾಮೆಂಟಲ್ಲಿ ತಿಳಿಸಿ, ನಾನು ಅಪ್ಲೋಡ್ ಮಾಡ್ತೀನಿ, ಓಕೆನಾ? ಸೊ ಇನ್ನೊಂದು ಡಿಸ್ಕ್ರಿಪ್ಷನಲ್ಲಿ ಒಂದು ವಿಡಿಯೋ ಚೆಕ್ ಮಾಡಿ, ಅದರಲ್ಲಿ ಗೊತ್ತಾಗುತ್ತೆ. ಮತ್ತು ಇನ್ನೊಂದು 25 ಅಂಕನ ಗಳಿಸ್ತೀರಾ. ಅದು ಹೇಗೆ? ನಾಟಕದಲ್ಲಿ ಅಂದರೆ ದೀರ್ಘಗದ್ಯದಲ್ಲಿ ನೀವು ತೊಗೋತೀರಾ, ಓಕೆನಾ? ಅದನ್ನು ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ವಿಡಿಯೋ ಚೆಕ್ ಮಾಡಿ. ಆ್ಯಂಡ್ ಮತ್ತು ಯಾವ ಥರ ವಿಡಿಯೋ ಬೇಕು ಕಾಮೆಂಟಲ್ಲಿ ತಿಳಿಸಿ. ಸೊ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.